ನಮಸ್ಕಾರ ವೆಂಕಟೇಶ್ ಅವ್ರಿಗೆ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ವೆಂಕಟೇಶ್ ಹಲೋ. ಅವರೇ. ನಮಸ್ಕಾರ ಗುರುಗಳೇ. ನಾರಾಯಣ ಹೇಳಿಪ್ಪ. ಗುರುಗಳೇ, ನಮ್ಮ ಮಗನ ಬಗ್ಗೆ ಕೇಳ್ತು ಗುರುಗಳೇ. ಅಮ್ಮ ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಓಕೆ, ಎಷ್ಟು ವಯಸ್ಸು? ಮಗನ 30 ಗುರುಗಳೇ. ಏನು ಮಾಡ್ತಿದ್ದಾನೆ? ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಗುರುಗಳೇ. ಎಷ್ಟು ವರ್ಷದಿಂದ? ಒಂದು 5-6 ವರ್ಷದಿಂದ ಗುರುಗಳೇ. ಏನು ಆಗ್ಬೇಕೀಗ ಅವನ ಬಗ್ಗೆ? ಅವನ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಅವನು ವೃಶ್ಚಿಕ ರಾಶಿ, ಧನು ಲಗ್ನ, ಅಶ್ವಿನಿ ತಿಥಿ, ಕೃಷ್ಣ ಪಕ್ಷ, ಅನುರಾಧ ನಕ್ಷತ್ರ ಗುರುಗಳೇ. ಮದುವೆ ಇನ್ನೂ ಇಲ್ಲ ಗುರುಗಳೇ, ಮಾಡಬೇಕು. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಗುರುಗಳೇ. ಅಲ್ಲ, ಅವನೇ ಮಾಡ್ಕೋಬೇಕಿತ್ತಲ್ಲ, ಯಾಕೆ ನಿಲ್ಸಿದ್ರಿ? ಇಲ್ಲ ಗುರುಗಳೇ, ಅಂತ ಇದೇನು ಬಂದಿಲ್ಲ. ಅಲ್ಲ, ನಿಮಗೆ ಗೊತ್ತಿಲ್ಲ ಬಿಡಿ. ಅನುರಾಧ ನಕ್ಷತ್ರವ್ರಿಗೆ 17ರಿಂದ 21ರೊಳಗೆ ಮದುವೆ ಮುಗಿಸ್ಬೇಕಮ್ಮ, ಕರೆಕ್ಟ್ ತಂದೆ ತಾಯಿ ಆದರೆ. ಯಾವುದಕ್ಕೆ? ಅನುರಾಧ ನಕ್ಷತ್ರಕ್ಕೆ 17 ವರ್ಷ, ಹೆಣ್ಣಾದರೆ 17ಕ್ಕೆ ಮುಗಿಸಿರ್ಬೇಕು, ಗಂಡಾದರೆ 21ಕ್ಕೆ ಮದುವೆ ಮುಗಿಸ್ಬೇಕು. ಅವ್ನಿಗೆ ಕೆಲಸ ಸಿಕ್ಕಿಲ್ಲ, ಅವ್ನು ಓದೋಕ್ಕಾಗಿಲ್ಲ, ಲೈಫ್ ಸೆಟ್ಲ್ ಆಗಿಲ್ಲ ಅಂದರೆ ಅವ್ನು ಲೈಫ್ ಸೆಟ್ ಮಾಡ್ಕೊಂಬಿಡ್ತಾನೆ. ಯಾಕೆ ಅಂದರೆ ಅದಕ್ಕೆ ಇರ್ತಕ್ಕಂಥ ಮೂಲ ಸತ್ಯ ಏನು ಅಂತ ಇವ್ರಿಗಿನ್ನೂ ಅರ್ಥ ಆಗಿಲ್ಲ. ತಂದೆ ತಾಯಿಗಳಿಗೆ ಮಕ್ಕಳ ಅಡ್ರೆಸ್ಸು ನಿಜಕ್ಕೂ ಗೊತ್ತಿಲ್ಲ ಅಮ್ಮ. ಇವ್ರು ಏನು ಅನ್ಕೋತಾರೆ ಅಂದರೆ ನನ್ನ ಮಗ ಮನೆಗೆ ಬರ್ತಾನೆ, ನನ್ನ ಮಗ ಮನೆಯಿಂದ ಹೋಗ್ತಾನೆ, ಕೆಲಸಕ್ಕೆ ಹೋಗ್ತಾನೆ ಅಂದ್ಕೊಂಡಿದ್ದಾರೆ ಹೊರತು ಮಗ ಎಷ್ಟರ ಮಟ್ಟಕ್ಕೆ ಮನೆಗೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಅವನು ಅರ್ಥ ಮಾಡ್ಕೊಂಡಂತೆ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಹಲೋ ಗುರುಗಳೀಗ ನೀವು 17ರಿಂದ 21 ಅಂತ ಉಲ್ಲೇಖ ಮಾಡಿದ್ರೆ, ಈಗ ಕಾನೂನು ಪ್ರಕಾರ ನೋಡೋದಾದ್ರೆ ಅದು ಸರಿ? ಒಂದು ನೀನು ಕೇಳ್ತಿರೋದು ನಿಜಕ್ಕೂ ತುಂಬ ಒಪ್ಕೊಳ್ಳೋದಂಥ ವಿಷಯನೇ. ಒಂದು ಮಗು ಮೇಲೆ, 5 ವರ್ಷದ ಮಗು ಮೇಲೆ ಅತ್ಯಾಚಾರ ನಡೆಯುತ್ತೆ, ನಿಮ್ಮ ಕಾನೂನು ಏನು ಮಾಡತ್ತಿಲ್ಲ ಬಂದು? ನಾನು ಕೇಳ್ತೀನಿ, 5 ವರ್ಷದ ಮಗುವಿಗೆ ಅತ್ಯಾಚಾರ ನಡೆಯುತ್ತೆ, ಅದು ಹೇಗೆ ಹೇಳ್ತೀರಾ ನೀವು ಅಂದರೆ ಬನ್ನಿ ನಾನು ಮುಂದೆ ತೋರಿಸ್ತೀನಿ, ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಅದು ಅಲ್ಲೇ ಮುದೋಬಳ್ಳಿ. ಜ್ಯೇಷ್ಠ ನಕ್ಷತ್ರ ತಗೊಳ್ಳೋಣ. ಯಾವುದು? ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರಕ್ಕೆ ಯಾವ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಆಲ್ರೆಡಿ ಈಗ ಪ್ರಚಾರದಲ್ಲಿದೆ. ಹಾಗಂತ ಜ್ಯೇಷ್ಠದಲ್ಲಿ ಮಾಡ್ಕೊಂಡವ್ರು ತಪ್ಪು ಅನ್ನೋದನ್ನ, ಜ್ಯೇಷ್ಠ ಅಂತ ಹುಟ್ಟಿದ್ದು ಅವ್ರ ತಪ್ಪ, ಮಾಡ್ಕೋಬೇಡ ಅಂತ ಹೇಳ್ತಕ್ಕಂಥ ಇವ್ರ ತಪ್ಪ? ಈ ಪ್ರಶ್ನೆ ತುಂಬ ಗೊಂದಲದಲ್ಲೇ ಇದೆ ನಮ್ಮಲ್ಲಿ. ಯಾವುದೇ 27 ನಕ್ಷತ್ರವೂ ಕೂಡ ಶುಭವಾದದ್ದು ಯಾವ ನಕ್ಷತ್ರವೂ ಇಲ್ಲ. 12 ರಾಶಿನೂ ಶುಭವಾದದ್ದು ಇಲ್ಲ, 12 ಲಗ್ನನೂ ಶುಭವಾದದ್ದಿಲ್ಲ. ಶುಭ ಆಗಿದ್ರೆ ಮನುಷ್ಯ ಅಂತ ಹುಟ್ಟೋದೇ ಇಲ್ಲ. ಇಲ್ಲಿ ಮನುಷ್ಯ ಹುಟ್ಟು ಸಾವು ಏನು ಅಂದರೆ, ಸಾಲ ತೀರ್ಸೋವರೆಗೂ ಮನುಷ್ಯನ ಜನ್ಮ ಕೊನೆ ಆಗಲ್ಲ. ಕರ್ಮ ಕಳಿಬೇಕು. ಆ ಕರ್ಮ ಅಂದ್ರೆ ಏನು ಅಂತ ಹೇಳೋಣ, ನೋಡೋಣ. ಅದು ಹೇಳ್ಬಿಡ್ತೀನಿ ಉದಾಹರಣೆನೆ. ವ್ಯಕ್ತಿ ಸಾಯ್ಬೇಕಾದ್ರೆ ನಿಜವಾದ ಸಾವು ಅಂದ್ರೆ ಯಾವುದು ಅಂತ ಹೇಳ್ಬೋದಮ್ಮ? ನಿಜವಾದ ಸಾವು ಯಾವ್ದಿರ್ಬೋದು ಹೇಳಕ್ಕಾಗತ್ತಾ? ಹೇಳ್ಬೇಡ. ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಅಲ್ಲ. ಅಯ್ಯೋ, ಅಲ್ಲ, ಲಾಸ್ಟ್ ಥಾಟ್ ನಾವ್ ಏನೋ ಅಂದ್ಕೊಳ್ದೆ, ಈ ಜನ್ಮ ತಗೊಂಡಿದೀವಿ, ಸಾರ್ಥಕ ಆಯ್ತು, ಫಿನಿಶ್, ಮುಗೀತು ಅಂತ ಅನ್ನೋ ಫೀಲಿಂಗ್ ಇರಬೇಕು. ಮಗು ಮತ್ತೆ ಸಾವು ಅಂದ್ರೆ ಜನನ ಮತ್ತೆ ಹುಟ್ಟು. ಆರೋಗ್ಯದಾಯಕವಾಗಿ ಆಯುಷ್ವಂತನಾಗಿ ಸಾಯುವುದು ನಿಜವಾದ ಸಾವು. ಸಂಪೂರ್ಣ. ಮಾತ್ರೆ ನುಂಗದೆ, ಆಪರೇಷನ್ ಆಗದೆ, ಅವೆಲ್ಲ ಹಾಕೊಂಡು 100 ವರ್ಷ ಇದ್ರೂ ಪ್ರಯೋಜನಕ್ಕೆ ಬರಲ್ಲ. ಔಷಧಗಳನ್ನು ಬಳಸದೆ ಪ್ರಕೃತಿಯಲ್ಲಿ ಸಿಗುವಂತಹ ಆಹಾರವನ್ನೇ ಔಷಧವನ್ನಾಗಿ ಸೇವನೆ ಮಾಡುವಂತಹ ಪೂರ್ಣಾಯಸ್ಸು ಹೊಂದಿರೋ ವ್ಯಕ್ತಿ ನಿಜವಾದ ಸಾವು. ಅಮ್ಮ, ಅದು ರಿಪೀಟ್ ಆಗಿ ಮತ್ತೆ ಅದೇ ಮಗು ರೂಪದಲ್ಲಿ ಆರೋಗ್ಯದಾಯಕವಾದ ಮಗುನೇ ಹುಟ್ಟುತ್ತೆ. ಆ ರೀತಿ ಸತ್ತಿದ್ರೆ, ಈಗ ಹುಟ್ಟುವಾಗಲೇ ಐಸಿ ಹೋಗಕ್ಕೆ ರೆಡಿ ಇರುತ್ತೆ ಅಂದ್ರೆ ಅರ್ಥ ಅದು ಸತ್ತಿರ್ಬೇಕಾದ್ರೆ ರೋಗದಲ್ಲಿ ಸತ್ತಿದೆ, ಹುಟ್ಟುವಾಗಲೂ ಐಸಿ ಹೋಗದೆ ಅಂದ್ರೆ ನಮ್ಗೆ ಸತ್ಯ ಇನ್ನೂ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಂತ ನೀನು ಕರೆಕ್ಟ್ ಪಾಯಿಂಟ್ ಹೇಳಿದೆ. ಸ್ವಲ್ಪ ಪೂರ್ತಿ ಹೇಳಿಲ್ಲ, ನಾನು ಪೂರ್ತಿ ಹೇಳಿದೆ. ಏನು ಅಂದ್ರೆ, ಮನುಷ್ಯನ ಸಾವಿನ ಸಮಯದಲ್ಲಿ ಅವನ ಮನಸ್ಸಲ್ಲಿ ಯಾವ ಭಾವನೆಯಲ್ಲಿ ಪ್ರಾಣ ಬಿಡ್ತಾನೋ ಅದು ನೆಕ್ಸ್ಟ್ ಅದೇ ಭಾವನೆಯ ಮಗು ಬರುತ್ತೆ. ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ಆದರೆ ಈ ಸತ್ಯ ನಮ್ಗೆ ತಿಳ್ಕೊಳ್ಳೋಕ್ಕೆ ಜನಕ್ಕಿನ್ನೂ ಗೊತ್ತಾಗಿಲ್ಲ. ಮಗು ಹುಟ್ಟಿತು, ಗಂಡು ಹುಟ್ಟಿತು, ಹೆಣ್ಣು ಹುಟ್ಟಿತು ಅಂತ ಅನ್ಕೋತೀವಿ ಹೊರ್ತು ಅದು ಹೆಣ್ಣಾರು ಹುಟ್ಲಿ ಗಂಡಾರು ಹುಟ್ಲಿ ಆ ಮಗುವಿನ ಸತ್ಯವನ್ನ ನಾವು ತಿಳಿಯಬೇಕು. ಆ ಮಗು ಏನೋ ಒಂದು ಸಂದೇಶ ತಂದಿದೆ. ಯಾವ ತಂದೆ ತಾಯಿ ಗೊತ್ತಮ್ಮ? ಮಗು ಬೇಕು, ಮಗು ಹುಟ್ಟಿತು, ವಂಶ ಬೆಳಿಬೇಕು. ಎಲ್ಲಿ ಬೆಳೀತಿ ವಂಶ? ಅವನೆಲ್ಲೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗ್ತಾನೆ, ಅಲ್ಲಿ ಫೋನ್ ಮಾಡ್ತಾನೆ ನಮ್ಮ ಅಪ್ಪನ ಕರ್ಸಿ ಅಂತ. ಎಲ್ಲಿ ವಂಶ ಬೆಳೀತಿಲ್ಲಿ? ಹಾಗೆ ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೇದು ಬೇಕು ಅಂತಿದ್ದೀವಿ, ಒಳ್ಳೇದಾಗಕ್ಕೆ ಏನು ಮಾಡಬೇಕು ನಾವು ಮಾಡ್ತಾ ಇಲ್ಲ. ಆ ರೀತಿ ಯಾವ್ದು ಹಂಗಾದ್ರೆ? ಅದೇ ಹೇಳ್ತಾ ಇದ್ದೀನಿ, ಒಂದೊಂದು ಮಾಹಿತಿ ಕೊಡ್ತಾ ಇರೋದು ಅದನ್ನೇ ವಿಷಯ. ನಮ್ಮ ತಪ್ಪು ಎಲ್ಲಾಗಿದೆ ಅಂತ ತಿಳಿತಕ್ಕಂಥದ್ದೇ ಮನುಷ್ಯತ್ವ. ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಸುಳ್ಳು ಹೇಳಲ್ಲ, ನಾನು ಏನು ಮಾಡಲ್ಲ ಅಂತ ಹೇಳ್ಕೊಳ್ತಕ್ಕಂಥದ್ದು ಅಜ್ಞಾನತ್ವ ನೋಡಿ. ನೀವು ಯಾರನ್ನೇ ಕೇಳಮ್ಮ ಹೇಳೋದಲ್ಲ ಹೇಗೇನೆ ನಾನು ಕರೆಕ್ಟ್ ಆಗಿದ್ದೀನಿ.
ಶ್ರೀರಾಮಂತರ ಇದ್ದಾಗ ನೀನು ಸೀತೆ ಥರ ಹೆಂಡತಿ ಕೇಳಬೇಕು. ನೀನು ಶ್ರೀರಾಮಂತರ ಇಲ್ಲ, ಸೀತೆ ಥರ ಹೆಂಡತಿ ಕೇಳಬಾರ್ದು. ಹೌದು. ಇವನು ಮಾತ್ರ ಶ್ರೀರಾಮ ಆಗಲ್ಲ, ಸಿಗೋರು ಸೀತೆ ಆಗಿರ್ಬೇಕು. ಬೇಕು. ಇದು ಇವತ್ತಿನ ಇರ್ತಕ್ಕಂಥ ರಹಸ್ಯ ಅಮ್ಮ. ಎಷ್ಟು ಮಟ್ಟಿಗೆ ಸರಿ ನಮ್ಮ ಇದು? ಗುರುಗಳೇ, ನೀವು ಮನೇಲಿರುವಂಥ ಸಮಸ್ಯೆಗಳಿಗೂ ಮನೆಗೂ ಲಿಂಕ್ ಮಾಡ್ತಾ ಇದ್ದಾರೆ. ನಂಗೆ ಅವಾಗೊಂದು ಪ್ರಶ್ನೆ ಬಂತು. ಒಂದು 20 ವರ್ಷದಿಂದ ಆರಾಮವಾದಂಥ ಜೀವನವನ್ನು ನಡೆಸ್ತಿರ್ತಾರೆ, ಸುಖ ಶಾಂತಿ ಅನ್ನೋದು ಆ ಮನೇಲಿ ತುಂಬಿ ತುಳುಕ್ತಾ ಇರುತ್ತೆ. ಕಳೆದ 2 ವರ್ಷಗಳಿಂದ ಯಾಕೂ ಜಗಳ, ನೆಮ್ಮದಿ ಇಲ್ಲ. ಎಂಥ ಅದ್ಭುತವಾದ ಪ್ರಶ್ನೆ ಆಗ್ತಮ್ಮ. ಇದಕ್ಕೆ ಒಂದು ಮೂಲ ಕಾರಣ, ತುಂಬ ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೇನೆ. ನನಗೆ ಈ ರೀತಿಯಾದ ವಿಚಾರಗಳು ತುಂಬ ಖುಷಿ. ನೀವು ಹೇಳಿದ್ರೆ 30 ವರ್ಷದಿಂದ ಚೆನ್ನಾಗಿದೆ ಸ್ವಾಮಿ, ನೆನ್ನೆ ಸಾಯಂಕಾಲ ಶುರು ಆಯಿತು. ಈಗ ಶಾಕ್. ಅದೇ ಮನೆ, ಅದೇ ಗಂಡ ಹೆಂಡತಿ, ಯಾಕೆ ಪ್ರಾಬ್ಲಮ್ ಶುರು ಆಯಿತು? ಹೌದು ಅಲ್ವಾ? ಆದರೆ ನಾವು ಸುಮ್ಮನೆ ಇರಲ್ಲ, ಕೆಲವು ಚೇಷ್ಟೆ ಮಾಡ್ತೀವಿ. ಏನು ಚೆನ್ನಾಗಿರುತ್ತೆ, ಮನೇನು ಚೆನ್ನಾಗಿರುತ್ತೆ, ಹೌದು, ನಮ್ಗೇನು ತೊಂದರೆ ಇಲ್ಲ ಅಂತ ಇರ್ತಾರೆ. ಹೌದು, ಸುಮ್ಮನೆ ಇರಲ್ಲ. ಯಾರೋ ಬಂದ್ರು, ಯಾರೋ ಸಜೆಷನ್ ಕೊಟ್ರು, ಯಾವುದೋ ಒಂದು ಕಿಟಕಿನೋ ಯಾವುದೋ ಒಂದು ಬಾಗ್ಲೋ ಯಾವನೋ ಇಟ್ಟೋಗಿರ್ತಾನೆ, ಅದನ್ನ ಚೇಂಜ್ ಮಾಡ್ತಾನೆ, ಒಕ್ಕರ್ಸ್ಕೊಳತ್ತೆ. ಹೌದು. ಈಗ ಅವ್ನು ಹೇಳಿದ್ ಕರೆಕ್ಟ್ ಆಗಿದೆ ಅಂತ ಏನು ಗೊತ್ತಿಲ್ಲ. ನಾನು ಕೇಳೋದಿಷ್ಟೇ ಅಮ್ಮ, ಯಾವುದೇ ಮನೆ ಆಗ್ಲಿ, ಮನೆ ಸರಿ ಇಲ್ಲ, ಬಾಗಿಲು ಸರಿ ಇಲ್ಲ, ಕಿಟಕಿ ಸರಿ ಇಲ್ಲ ಅಂತಕ್ಕಂತಹ ವಿಚಾರ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ಏನು ಹೇಳಬೇಕಿತ್ತು ಅಂತ ನಾನು ಪ್ರಶ್ನೆ ಹಾಕ್ತೀನಿ. ನಿಜವಾಗಿ ವಿದ್ಯೆ ಗೊತ್ತಿದ್ರೆ ಕಿಟಕಿ ಸರಿ ಇಲ್ಲ, ಬಾಗಿಲು ಸರಿ ಇಲ್ಲ, ಮನೆ ಸರಿ ಇಲ್ಲ ಅಂತ ಹೇಳಬಾರ್ದು. ಏನು ಹೇಳಬೇಕಿತ್ತು ಹಾಗಾದ್ರೆ? ಮನ್ಸು ಅಲ್ಲ, ಈ ಮನೇಲಿ ಏನ್ ನಡೀತಾ ಇದೆ ಅಂತ ಹೇಳ್ಬೇಕು. ಏನ್ ಘಟನೆಗಳು ನಡೀತಾ ಇದೆ, ಏನೇನ ಗಂಡ ಹೆಂಡತಿ ಮೇಲೆ ಬೀಳ್ತಾಳ, ಹೆಂಡತಿ ಗಂಡನ ಮೇಲೆ ಬೀಳ್ತಾರ, ಮಕ್ಕಳು ಅಪ್ಪಮ್ಮನ ಬೀಳ್ತಾರ. ಬಟ್ ಬಿದ್ದರೆ ಯಾವ ಸಮಯದಲ್ಲಿ ಆಗತ್ತೆ? ನಿದ್ದೆ ಚೆನ್ನಾಗಿ ಮಾಡ್ತಾರೋ ನಿದ್ದೆ ಕೆಟ್ಕೊಂಡಿದ್ಯಾ? ಈ ರಹಸ್ಯವನ್ನ ಕಂಡಿಡಿದು ಹೇಳಿದಾಗ ಆ ಕಿಟಕಿನೋ ಬಾಗಿಲ ಬಗ್ಗೆ ತೀರ್ಮಾನ ತಗೊಳ್ಳೋಣ. ಫಸ್ಟ್ ಸಮಸ್ಯೆ ಉಲ್ಲೇಖ ಮಾಡ್ಬೇಕು ಅವರು. ಅದನ್ನ ಹೇಳ್ದೆ, ಅದನ್ನ ಇವ್ರು ಕೇಳ್ದೆ, ನಾನು ಅಲ್ಲೋ ಕರ್ಕೊಂಬಂದಿದ್ದೆ ಅಂತ ಅವ್ನು ಯಾರೋ ಚಿಕ್ಕಪ್ಪನೋ ಮಾವನೋ ಈ ಮನೆ ಕರ್ಕೊಂಬತ್ತಾನೆ, ನಮ್ಮನೆಗೂ ಮಾಡಿಸ್ತೇನೆ ನೀನು ಮಾಡಿಸು ಅಂತ. ಆ ಕಾನ್ಫಿಡೆನ್ಸ್ ಮೇಲೆ ಇವನು ಮಾಡಿಸ್ಬಿಡ್ತಾರೆ. ಹೌದೌದು. ಸೊ ಸಮಸ್ಯೆಗಳು ಇದೊಂದೇ ಅಲ್ಲಮ್ಮ, ಹಲವಾರು ರೀತಿ ಚೇಷ್ಟೆಗಳನ್ನ ಮಾಡಿಕೊಂಡು ನಮ್ಮ ದೇಹದ ಸಮಸ್ಯೆಗಳನ್ನ ನಾವು ತಂದು ಹಾಕೊಳ್ತೀವಿ. ಒಂದು. ಎರಡನೇದಾಗಿ ಜ್ಯೋತಿಷದಲ್ಲಿ ಒಂದು ವಿಚಾರವನ್ನ ಉಲ್ಲೇಖನ ಮಾಡ್ತಾರೆ, ದಶಾಭುಕ್ತಿ ಮೇಲೆ ಮನುಷ್ಯ ಚೇಂಜಸ್ ಆಗತ್ತೆ ಅಂತಕ್ಕಂಥ ಒಂದು ವಿಚಾರ ಬರುತ್ತೆ. ಅದು ಕೂಡ ಅಲ್ಲಿ ವರ್ಕ್ ಆಗತ್ತೆ. ಇನ್ನೊಂದು, ಅಳಿಯ ಬಂದಿರ್ತಾನೆ, ವಕ್ರಿಸ್ಕೊಳ್ಳುತ್ತೆ, ಮಗು ಹುಟ್ಟುತ್ತೆ, ವಕ್ರಿಸ್ಕೊಳ್ಳುತ್ತೆ. ಮಗನಿಗೆ ಮದುವೆ ಮಾಡಿ, ಮಗಳಿಗೆ ಮದುವೆ ಮಾಡಿ ಮಗು ಬರುತ್ತಲ್ಲಮ್ಮ, ಆ ಮಗು ಈ ಕುಟುಂಬವನ್ನ ಕೆಡಿಸುತ್ತೆ ಅಂತ ಗೊತ್ತಿಲ್ವಲ್ಲ. ಮಗು ಹುಟ್ಟೋದ್ರಿಂದ, ಅಳಿಯ ಬರೋದ್ರಿಂದ, ಸೊಸೆ ಬರೋದ್ರಿಂದ ಮನೆಯ ಪರಿಸ್ಥಿತಿ ಕೆಡುತ್ತೆ ಅನ್ನೋ ವಿಚಾರ ನಮ್ಗೆ ಗೊತ್ತಿಲ್ವಲ್ಲ. ಶುಭವೂ ಆಗ್ಬೋದು. ಎಸ್, ಅದು ಖುಷಿ ಆಗತ್ತೆ. ಶುಭ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ, ಅದೃಷ್ಟವಶಾತ್ ಆಗ್ಬೋದು, ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಖುಷಿ ಪಡೋಣ. ಆದ್ರೆ ಅದು ಶಾಶ್ವತವಾಗಿ ಇರ್ಬೇಕಲ್ಲ. ಅದು ಯಾಕೆ ಈ ತರ ಆಗ್ಬೇಕು? ಜೀವನ ಯಾವಾಗ್ಲೂ ಅಮ್ಮ ಸಮತೋಲನವಾಗಿ ಜೀವನ ಇರಬೇಕು. ಏನ್ ಹೇಳ್ತೀಯಮ್ಮ? ಹೌದೌದು. ಮನುಷ್ಯನ ಉಸಿರಾಟ ಸಮತೋಲನವಾಗಿರಬೇಕು. ಇಲ್ಲಿವರೆಗೂ ಇದಾಗೇ ಇಲ್ಲ. ಮನುಷ್ಯನ ನಿಜವಾದ ಉಸಿರಾಟ ಯಾವುದು ಅಂತ ಕೇಳಿದ್ರೆ ಉತ್ತರ ಹೇಳಿ ನೋಡೋಣ. ಯಾರಾದ್ರು ನಾವು ಉಸಿರಾಡ್ತಾ ಇಲ್ವಾ ಅಂತಾರೆ. ಹೌದಮ್ಮ, ಒಪ್ಕೋತಿ ಹಂಗಂದದಕ್ಕೆ? ನಾನು ಉಸಿರಾಡ್ತಾ ಇಲ್ವಾ, ಈಗ ನೀವೇನು ಉಸಿರಾಡೋದಕ್ಕೆ ಸರಿ ಇಲ್ಲ ಅಂತ ಹೇಳ್ತಿರಲ್ಲ ಅಂದ್ರೆ ಅವ್ರು ಕೇಳಿದ್ರೆ ನಾನು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ನೀನು ಹೆಂಗೆ ಹೇಳ್ತೀಯಮ್ಮ ಇವಾಗ? ಸರಿಗಿದೆ ಅವ್ರು ಉಸಿರಾಡ್ತಾವ್ರೆ ಅಂತೀಯಮ್ಮ? ನಿಜವಾದ ಉಸಿರಾಟ ನಾವ್ ಇಲ್ಲಿಂದ ಮೇಲ್ಮುಖವಾಗಿ ಮಾತ್ರ ಉಸಿರಾಡ್ತಾ ಇದೀವಿ, ನೋಡ್ಕೋಬೇಕು. ನಿಜವಾದ ಉಸಿರಾಟ ನಾಭಿ ಒಂದು ಚೂರು ಶೇಕೆ ಆಗಲ್ಲ. ಅದು ಶೇಕ್ ಆದ್ರೆ ಮಾತ್ರ ನಿಮ್ಮ ಆಹಾರ ಪ್ರಕ್ರಿಯೆ ಒಳಗಡೆ ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗಿ ನಡೆಯೋದು. ಅದಕ್ಕೆ ನನ್ಗೆ ಯಾಕೋ ಊಟ ಮಾಡಂಗಿಲ್ಲ, ನನ್ಗೆ ಯಾಕೋ ಹೊಟ್ಟೆ ಹಸಿತಾ ಇಲ್ಲ, ನನ್ಗೆ ಯಾಕೋ ಹೊಟ್ಟೆ ಉಬ್ಬರಿಸ್ಕೊಳತ್ತೆ, ಈ ಕತೆ ನಡೀತಾ ಇದೆ ನಮ್ಮ ಉಸಿರಾಟದಲ್ಲಿ ಅಂತ ನಮ್ಮ ಜನಕ್ಕೆ ತಿಳ್ಕೊಂಡ್ಬಿಟ್ರೆ ಯಾವ ಕಾರಣಕ್ಕೂ ಔಷಧಗಳಿಲ್ಲದೆ ಬದುಕಬಹುದು. ಹಾಗಾದ್ರೆ ಒಂದು ಸಂದೇಶ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ನಾವು ಫಸ್ಟ್ ಮಾಡಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಹೇಳಿದ್ನಲ್ಲಮ್ಮ, ಬ್ಯಾಕ್ ಡೋರ್ ನೀವು ಅರ್ಥ ಮಾಡ್ಕೋಬೇಕು. ಬ್ಯಾಕ್ ಡೋರ್ ಡ್ಯಾಮೇಜ್. ಮನುಷ್ಯನ ದೇಹದಲ್ಲಿ ಬ್ಯಾಕ್ ಡೋರ್ ಕೆಟ್ಟಿದೆ. 90%, 99% ಕೆಟ್ಟಿದೆ, ಮಕ್ಕಳಿಂದ ದೊಡ್ಡವರಾದಿಯವರೆಗೂ. ಯಾಕೆ ಅಂದರೆ ಬೆಳಿಗ್ಗೆ ಹೋಗ್ತೀನಿ ನಾನು ಟಾಯ್ಲೆಟ್ಗೆ ಕರೆಕ್ಟಾಗಿ ಅಂತ ಹೇಳುವಂಥ ಬುದ್ಧಿವಂತರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮಲಗಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ನೀಟಾಗಿ ಹೋಗ್ತೀವೋ ನಾವು, ಹಾಗೆ ಮಲಗುವಾಗ ಎಲ್ಲವನ್ನು ಮುಗಿಸಿ ಯಾರು ಮಲಗ್ತಾರೋ ಅವರಂತ ಕೋಟಿಪತಿ ಯಾರೂ ಇಲ್ಲ. ನಮ್ಮ ದೇಶದಲ್ಲಿ ಇದನ್ನ 1 ಲಕ್ಷ ಜನ ಕರೆಸಿದ್ರು ಇಬ್ಬರು ಸಿಗಲ್ಲ ಈ ಥರದವರು. 2 ದಿನಕ್ಕೆ ಹೋಗೋರು ಇದ್ದಾರೆ, ಹೋಗ್ತೀನಿ ಸ್ವಾಮಿ 10 ಸಲ ಅಂತ ಹೇಳೋರು ಇದ್ದಾರೆ. ಆದರೆ ಅದ್ರ ಕ್ವಾಲಿಟಿ ಎಲ್ಲ ಯಾಕೆ ಬೇಕು ಅಂತ ಮುಚ್ಚಿಟ್ಟಿರೋದೇ ನಮ್ಮ ದೇಶ ಅನುಭವಿಸ್ತಾ ಇರೋದಕ್ಕೆ ಕಾರಣ. ದಾಂಪತ್ಯ ಸಮಸ್ಯೆ ಏನಕ್ಕೆ ಬರುತ್ತೆ? ಅಲ್ಲಿ ಮುಚ್ಚಿಟ್ಟಿದ್ದಾರೆ.
ಆರೋಗ್ಯ ಯಾಕೆ ಕೆಡ್ತಾ ಇದೆ ಅಲ್ಲಿ ಮುಚ್ಚಿಟ್ಟಿದ್ದಾರೆ. ಈ ಎರಡೂ ಇದೆರಡೇ ಅಲ್ಲ, ಇನ್ನು ಬೇಕಾದಷ್ಟಿದೆ, ಹೇಳ್ತಾ ಹೋಗೋಣ. ಹಾಗೇನೆ ನಾವು ಎಷ್ಟು ಮುಚ್ಚಿಡೋದನ್ನ ಪ್ರಯತ್ನ ಮಾಡ್ತಾ ಇದ್ದೀವೋ ಮಕ್ಕಳಿಗೆ ಹೇಳ್ಕೊಡ್ಬಾರ್ದು, ಮಕ್ಕಳಿಗೇನು ಹೇಳ್ಬಾರ್ದು, ನೀನು ಚಿಕ್ಕವರಂಗಿರಿ ಅಂತ ಬಾಯಿ ಮುಚ್ಚಿಸ್ತೀವಿ. ಇದು ತಪ್ಪು ಮಾಹಿತಿ. ಇದು ರೈಟ್. ಓಕೆ. ಮಕ್ಕಳನ್ನ ಬಾಯಿ ಮುಚ್ಚೋದು ನಿಲ್ಲಿಸ್ಬೇಕು. ಗಂಡ ಹೆಂಡತಿ ಬಾಯಿ ಮುಚ್ಚೋದು ನಿಲ್ಲಿಸ್ಬೇಕು. ಹೆಂಡತಿ ಗಂಡನ ಬಾಯಿ ಮುಚ್ಚೋದು ನಿಲ್ಲಿಸ್ಬೇಕು. ನಿಲ್ಲಿಸೋದು ಸಾಧ್ಯವೇ ಇಲ್ಲ ಇದು. ಯಾಕೆ ಅಂದರೆ ನಮ್ಮ ಆಹಾರ ಪ್ರಕ್ರಿಯೆ ಅಂತಕ್ಕಂಥದ್ರಿಂದ ನಮ್ಮ ಮೆದುಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿದಿನ ಬಾಣಂತಿ ಅಂತಕ್ಕಂಥ ವಿಷಯ ಬಿಟ್ಟು ಗರ್ಭಿಣಿ ಹೆಂಗಸು ಮಾಮೂಲಿ ಮದುವೆ ಆಗಬೇಕಾಗಿರ್ತಕ್ಕಂಥವ್ರು ಪ್ರತಿದಿನ ಹಾಲು, ಮೊಸರು, ತುಪ್ಪ ತಪ್ಪದೇ ಬಳಸೋದಂಥ ಪ್ರಯತ್ನವನ್ನು ಇದ್ದರೆ ಇಷ್ಟೊತ್ತವರೆಗೂ ನಾವು ಮಾಡಿದ ನೆಗೆಟಿವ್ಸ್ ಎಲ್ಲ ಪಾಸಿಟಿವ್ ಮಾಡ್ಕೋಬಹುದು. ಅದ್ಭುತ ಅದ್ಭುತ ಗುರುಗಳೇ, ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಇನ್ನೂ ನಾನು ತಿಳ್ಕೊಳ್ತೀನಿ. ಈಗ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ, ಸಂಸ್ಕಾರ, ಗರ್ಭಿಣಿ ಈ ಪದಗಳ ಪರಿಚಯ ಇದೆ. ಅದರ ನಿಜವಾದ ಅರ್ಥವನ್ನು ಈ ಕಾರ್ಯಕ್ರಮದ ಮೂಲಕ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಧನ್ಯವಾದ ನಿಮಗೆ. ಈ ರೀತಿ ವಿಚಾರಗಳನ್ನ ಬೇಕಾದಷ್ಟು ಸಲ ನೀವು ಮೆಲ್ಕ್ ಹಾಕಿ ವಾಹಿನಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಶ್ಚರ್ಯಕವಾದ ರೀತಿಯಲ್ಲಿ ತಗೊಳ್ತಕ್ಕಂಥದ್ದಲ್ಲ, ಇಲ್ಲಿ ಏನೋ ಒಂದು ಸತ್ಯ ಇದೆ ಅಂತಕ್ಕಂಥದ್ದನ್ನ ಗಮನಿಸೋದಕ್ಕೆ ಪ್ರಯತ್ನ ಮಾಡಿ ಕಾರ್ಯಕ್ರಮ ನೋಡ್ತಾ ಇದ್ದಾಗ ಅರ್ಥ ಆಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.